ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ತರುಣ್ ವ್ಲಾಗ್ಸ್. ಇವತ್ತು ನಾವು 300 ರೂಪಾಯಲ್ಲಿ ಮೂಡುಬಿದಿರೆಯಿಂದ ಮುರುಡೇಶ್ವರಗೆ ಹೋಗಿ ಬರ್ತಾ ಇದ್ದೀವಿ. ಬೆಳಿಗ್ಗೆ ಒಂದು ಹೊಸ ಭಾಷಣಿಗೆ ತಗೊಂಡು ಸ್ವಲ್ಪ ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಂಡು ನಾವು ನಮ್ಮ ಮ್ಯಾನೇಜರ್ ತೇಜಸ್ ಅವರ ಡ್ರೈವಿಂಗ್ ಸ್ಕಿಲ್ಸ್ ನಂಬ್ಕೊಂಡು ಹೋದ್ವಿ. ಅಂತೂ 9:30ಕ್ಕೆ ನಾವು ಮುಲ್ಕಿ ರೈಲ್ವೆ ಸ್ಟೇಷನ್ಗೆ ತಲುಪಿದ್ವಿ. ಡೈಲಿ 10:06ಕ್ಕೆ ಮುರುಡೇಶ್ವರಕ್ಕೆ ಹೋಗುವ ಮುರುಡೇಶ್ವರ ಎಕ್ಸ್ಪ್ರೆಸ್ಗೆ ನಾವು 80 ರೂಪಾಯಿಗೆ ಟಿಕೆಟ್ ಬುಕ್ ಮಾಡಿದ್ವಿ. ಒಂದು ಕಡೆ ಟಿಕೆಟ್ ಬುಕ್ ಮಾಡಿದರೆ ಇನ್ನೊಂದು ಕಡೆ ನಾವು ಬೆಂಗಳೂರಿಗೆ ಮಾಡಿದ ರಿಟರ್ನ್ ಟಿಕೆಟ್ಸ್ ಕ್ಯಾನ್ಸಲ್ ಆಗೋಯ್ತು. ಇಲ್ಲಿ ಟ್ರೈನ್ ಹತ್ಕೊಂಡು ಟ್ರೈನಲ್ಲಿ ಏನು ಆಡೋಕ್ಕೆ ಇಲ್ಲ ಅಂತ ಸಿಕ್ಕಿದ್ದು ಒಂದು ಬಾಟಲ್ನ ಶೇಪ್ ಔಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಂತರ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಅಂತ ಪ್ರತಿ ಸ್ಟೇಷನಲ್ಲಿ 2 ನಿಮಿಷಕ್ಕೆ ಟ್ರೈನ್ ನಿಂತಾಗ ತಿಂಡಿ ತರಕ್ಕೆ ನಾನು ಮತ್ತು ಶ್ರೇಯಸ್ ಓಡ್ತಾ ಇದ್ವಿ. ಮುಲ್ಕಿಯಿಂದ ಮುರುಡೇಶ್ವರಕ್ಕೆ ಹೋಗುವ ಟ್ರೈನ್ ಜರ್ನಿ ಅಂತೂ ಫುಲ್ ಕ್ರೇಜಿ ಆಗಿದೆ. ನಿಮಗೆ ಒಂದು 2 ಕಿಲೋಮೀಟರ್ ಉದ್ದದ ಒಂದು ಟನಲ್ಲು ಸಿಗುತ್ತೆ ಭಟ್ಕಳದ ಹತ್ರ. ಫೈನಲಿ 2.5 ಗಂಟೆಗಳ ಪ್ರಯಾಣದ ನಂತರ ನಾವು 1 ಗಂಟೆಗೆ ನಾವು ಮುರುಡೇಶ್ವರ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ನಂತರ ಹೊರಗಡೆ ಬಂದು ನೋಡಿದರೆ 2 ಟ್ರೈನ್ಗಳು ರೊಮ್ಯಾನ್ಸ್ ಮಾಡ್ತಾ ಇದ್ವು. ನಂತರ ಇದೇ ಬೇಜಾರಲ್ಲಿ ದ್ವಾರದ ಹತ್ರ ಬಸ್ಗೆ ವೆಯ್ಟ್ ಮಾಡಿ ಸಾಕಾಗಿ ನಾವು 50 ರೂಪಾಯಿಗೆ ಆಟೋ ಮಾಡಿಕೊಂಡು ಹೋದ್ವಿ. ನಂತರ ನಾವು ಟೆಂಪಲ್ಗೆ ರೀಚ್ ಆಗುವಷ್ಟರಲ್ಲಿ 1 ಗಂಟೆಯಿಂದ 3 ಗಂಟೆ ತನಕ ಟೆಂಪಲ್ ಕ್ಲೋಸ್ ಆಗಿರುತ್ತೆ ಅಂದರು. ಸೊ ಅದಕ್ಕೆ ನಾವು ಡೈರೆಕ್ಟಾಗಿ ಊಟ ಮಾಡೋಕ್ಕೆ ಹೋದ್ವಿ. ಊಟ ಮಾಡಿದ ನಂತರ ಸ್ವಲ್ಪ ಮಾರ್ಕೆಟಲ್ಲಿ ಸ್ವಲ್ಪ ಬ್ರ್ಯಾಂಡೆಡ್ ಬ್ಯಾಗ್ಸ್ ಎಲ್ಲ ಬಂದಿದೆ ಅಂದರು. ಹಾಗೆ ಬ್ಯಾಗ್ಸ್ ಎಲ್ಲ ನೋಡ್ತಾ ಬೀಚ್ ಕಡೆಗೆ ಹೋದರೆ ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಎಂಬಂತೆ ಒಂದು ಕಡೆ ಫುಲ್ ಪಿಕಪ್ ಗಾಡಿ ಮರಳಲ್ಲಿ ಸಿಕ್ಕಾಕೊಂಡ್ರೆ ಈಚೆಯಿಂದ ತೇಜಸ್ ಅವರು ಫುಲ್ ಖುಷಿಯಲ್ಲಿ ಅವ್ರ ಗರ್ಲ್ ಫ್ರೆಂಡ್ ಹೆಸರೆಲ್ಲ ಬರಿತಾ ಇದ್ರು. ನಂತರ ಕರೆಕ್ಟಾಗಿ 3 ಗಂಟೆಗೆ ಟೆಂಪಲ್ ಡೋರ್ ಓಪನ್ ಆಯಿತು. ಎಲ್ಲರೂ ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ನಂತರ ಐಸ್ ಕ್ರೀಮ್ ತಿಂದು ಸ್ವೀಟ್ ಕಾರ್ನ್ ತಿಂದು ಸ್ವಲ್ಪ ಸಿಕ್ಕಿದೆಲ್ಲ ತಿಂದು ನಮ್ಮ ಮ್ಯಾನೇಜರ್ಗೆ ಒಂದು ಟೋಪಿ ಹಾಕಿ ಹಾಗೆ ಸನ್ಸೆಟ್ ನೋಡ್ತಾ ಲಗೇಜ್ ಕೌಂಟ್ರಲ್ಲಿ ಕೊಟ್ಟಿದ್ದ ಬ್ಯಾಗನ್ನು ತೊಗೊಂಡು ಬಂದ್ವಿ. ನಡ್ಕೊಂಡೇ ದ್ವಾರದ ತನಕ ಹೋದ್ವಿ. ದ್ವಾರದ ಹತ್ರ ಹೋದಾಗ ನಮಗೆ ಒಂದು ಬೃಂದಾವನ ಅಂತ ಒಂದು ನಾನ್ ವೆಜ್ ಹೋಟೆಲ್ ಸಿಕ್ತು. ಅಲ್ಲಿ ಫಿಶ್ ಊಟ ಮಾಡಿದ್ವಿ. 120 ರೂಪೀಸ್ಗೆ ಒಳ್ಳೆ ಫಿಶ್ ಊಟ ಸಿಕ್ಕಿತ್ತು. ಊಟ ಮುಗಿಸ್ಕೊಂಡು ಮುರುಡೇಶ್ವರ ರೈಲ್ವೆ ಸ್ಟೇಷನ್ ತನಕ ನಡ್ಕೊಂಡು ಹೋಗ್ಬೇಕಿದ್ರೆ ಬೆಳಿಗ್ಗೆ ಒಟ್ಟಿಗೆ ಇದ್ದ ಕ್ರೇನ್ದು ಬ್ರೇಕಪ್ ಆಗಿತ್ತು. ಸೊ ಅದೇ ಬೇಜಾರಲ್ಲಿ ಮುಂದೆ ನಡ್ಕೊಂಡು ಹೋಗಿ ನಮ್ಮದು ಟಿಕೆಟ್ ಕ್ಯಾನ್ಸಲ್ ಆಗಿದ್ದರಿಂದ ಬೇರೆ ದಾರಿ ಇಲ್ಲದೆ ನಾವು ಬ್ಯಾಂಗ್ಳೂರು ತನಕ ಜನರಲ್ ಟಿಕೆಟ್ಸ್ ಬುಕ್ ಮಾಡಿಕೊಂಡು ಬಂದ್ವಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗ್.